ಅದೇ ನೀವು ಪಾಳೆಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ ಸರ್? ಈಗ ತಾವು ಅವರು ಆ ವಾರ ಆಯ್ತು, ಇದು AC ಅವರೇ ಆರ್ಡರ್ ಮಾಡವ್ರೆ 17/1ಕ್ಕೆ. ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕಾ, ತಮ್ಮ ಕೊಡ್ಬೇಕು. ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೇಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ. ಆದ್ರೆ ತಮ್ಮ ಕೊಟ್ಟಿಲ್ಲ. ಹೇಳಿ ಸರ್, ಈಗ ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಈ ತರದ್ದು ಎಷ್ಟು ಬಾಕಿ ಇದಾವೆ? ಎಷ್ಟು ಈ ತರ ತಮ್ಮ ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್? ಒಂದು ಬೋರ್ಡ್ ಎಲ್ಲಾದ್ರೂ ಹಾಕಿದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ ಸರ್. ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಏನ್ ಮಾಡುತ್ತೆ, ಅವರು ಬದುಕ್ಬೇಕಲ್ಲ. ಹೋಗಿ ಒಂದು ಬೋರ್ಡ್ ಅನ್ನ ಹಾಕ್ಬಿಡಿ, ಕೊಟ್ಬಿಟ್ಟು ಹೋಗ್ತಾರೆ. ಅವ್ರೇನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ. ಮುಕ್ತಿ ಕೊಡಿ ಅಂತ ಕೇಳ್ತಾವ್ರೆ. ಎಷ್ಟಪ್ಪ ರನ್ನಿಂಗ್ ರೇಟು? ಎಷ್ಟಮ್ಮ? ಆಯ್ತಮ್ಮ. ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು. ಆದೇಶ ಆಗಿ 5 ಮಂತ್ಸ್ ಆಗಿದ್ರೆ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ. ಆಯ್ತು, ಅವ್ರು ಬರ್ತಾ ಇದಾರೆ, ಕೇಸ್ ವರ್ಕರ್ ಕೊಟ್ಟಿಲ್ಲ. ತರ್ಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ? ಅಡ್ಡ ಇದೆಯೇನಮ್ಮ? ತಮ್ಮ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗ್ಲಿ, ಅದನ್ನ ಹೇಳ್ಬಿಡಿ. ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ. ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ, ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋದು ಜನ ಮಾತಾಡ್ತಾರೆ. ನಾನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ. ನಿಮ್ ಮುಂದೆ ಭಯ ಹೇಳಕ್ಕೆ, ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು? ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ. ಯಾಕೆ ಮಾಡಿಲ್ಲಮ್ಮ ಇದು? ಹೋಗ್ಲಿ, ಆರ್ಡರ್ ಮಾಡಿರೋದು ನೀವು ನೋಡಿ. ಆರ್ಡರ್ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಯು ಹ್ಯಾಡ್ ರಿಜೆಕ್ಟೆಡ್. ಹೋಗಯ್ಯ, ನೀನು ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ. ನಾವು ಬೈಯೋದ್ರಲ್ಲಿ ಏನು, ನನ್ಗೇನು ಇರೋದು ಇದ್ದಂಗೆ ಹೇಳಕ್ಕೆ ನನ್ಗೆ ಯಾವ ಮುಚ್ಚುಮರೆ ಇಲ್ಲ. ಆಗದೆ ಇರೋದಿಲ್ಲ, ಮಾಡಕ್ ಆಗೋದಿಲ್ಲ, ಹೋಗಯ್ಯ ಅಂತ ಹೇಳ್ತಾ ಇದ್ದೆ. ನೀವೇ ಆರ್ಡರ್ ಮಾಡಿದ್ದೀರಮ್ಮ. ಇವ್ರಿಗೆ ಬಂದಿದ್ದು ಯಾವ